ರಾಜ್ಯದ ಘಟಕದ ಅಧ್ಯಕ್ಷರು ಅಬಕಾರಿ ಸಚಿವರ ವಿರುದ್ಧ ನೇರ ಆರೋಪ ಬಂದಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಅವರ ಬೆನ್ನಿಗೆ ನಿಂತಿದ್ದನ್ನು ನೋಡಿದರೆ ಇಲಾಖೆಯ 5-6 ಸಾವಿರ ಕೋಟಿ ರೂಪಾಯಿಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಪಾಲು ಹೋಗಿರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. 5-6 ಸಾವಿರ ಕೋಟಿ ರೂಪಾಯಿ ಅದ ಚುನಾವಣಾ ಸಲುವಾಗಿ ಇದಕ್ಕೆ ಬೆಳಕಿಗೆ ಬೇಕಲ್ಲ, ದುಡ್ಡು ಎಲ್ಲಿ ತರ್ತಾರೆ, ಇದನ್ನು ಒಯ್ತಾರೋ ಅಂತೇಳಿ ಆರೋಪ ಮಾಡಿದ್ದಾರೆ. ಇದು ಇಂಥದ್ದೇ ಆರೋಪ ದೆಹಲಿಯಲ್ಲೇ ಕೇಜ್ರಿವಾಲ್ಗೆ ಗೋವಾ ಎಲೆಕ್ಷನ್ದಲ್ಲೋ ಮತ್ತೊಂದು ಎಲೆಕ್ಷನ್ದಲ್ಲೋ ದುಡ್ಡು ಮಾಡಿದರೆ ದುಡ್ಡು ಇಟ್ಕೊಂಡಿಲ್ಲ, ಬೆರಿಕಿದ್ದಾರೆ, ಜಾಣರದಾರ. ಇದು ಹೊಸ ಒಂದು ಆರೋಪ ಶುರುವಾಗಿಬಿಟ್ಟದೆ. ಎಲ್ಲ ವಿಶೇಷವಾಗಿ ಚುನಾವಣೆಗೆ ಹಾಕಿಬಿಡ್ತಾರೆ. ಎಲ್ಲೂ ಸಿಗಲಿಲ್ಲ ದುಡ್ಡು ಅವರು ಅಂದ್ರೆ ಚುನಾವಣೆಗೆ ಬಳಸಿದರು. ಎಲ್ಲ ದುಡ್ಡು ಎಲ್ಲಿದ್ದೀವ್ರು ಚುನಾವಣೆಗೆ ಅಂಥೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೊಂದು ತಾರ್ಕಿಕ ಅಂತ್ಯ ಕೊಡೋ ಪ್ರಯತ್ನ ಮಾಡ್ತಾರೆ. ಆ ದಿಶೆಯಲ್ಲೇ ನಮ್ಮ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾರೆ. ಮಾಡಲಿ, ಅಡ್ಡಿಲ್ಲ. ಅರವಿಂದ್ ತಿಮ್ಮಾಪುರ ಅವರು ಮಾಡಿರ್ಬೋದು, ಇಲ್ಲ ಅಂತ ಅಲ್ಲಿಗೆ ಸಾಧ್ಯವೇ ಇಲ್ಲ. ಯಾಕಂತಂದ್ರೆ ಹೆಚ್ಚು ಕಡಿಮೆ ಅಬಕಾರಿ ಇಲಾಖೆ ಅಂದ್ರೆ ನಿಮಗೆ ಗೊತ್ತಿದೆ, ದುಡ್ಡು ಹಿಡಿಯುವಂಥದ್ದು. ಒಂದು ಸನದ್ ತೊಗೋಬೇಕಾದ್ರೆ ಏನಾಗ್ತದೆ, ಎಷ್ಟು ಹೋಗ್ತದೆ, ಎಷ್ಟಿಲ್ಲ, ಕೋಟಿಗಳಲ್ಲಿ ವ್ಯವಹಾರ ಆಗ್ತಾ ಇರ್ತಾರೆ. 60 ಲಕ್ಷ 70 ಲಕ್ಷ ಜುಜ್ಬಿ ಅಲ್ಲೆಲ್ಲ. ಯಾಕಂದ್ರೆ ಕುಡಿಸಿದ್ದೆ ರಾಜ್ಯವನ್ನು ಹಾಳು ಮಾಡುವ ಜನ ಅಲ್ಲಿರ್ತಾರೆ. ಅವರು ಈ ಶೆರೆ ಮಾರುವಂಥವ್ರು ಒಂದು ಸಂಘನೂ ಮಾಡ್ಕೊಂಡಿದ್ದಾರೆ. ನಾವು ಶೆರೆ ಮಾರೋರಪ್ಪ ಜನರು ಉಳಿಸ್ತಾ ಇದ್ದೀವಿ, ಸಂಘಟನೆ ಮಾಡ್ಕೊಂಡು ಆ ಸಂಘಟನೆ ಆರೋಪ ಮಾಡ್ತಾ ಇದ್ದ. ಅದರದ ಆಡಿಯೋಗಳನ್ನು ನೀವು ನಮ್ಮ ಆರ್ ಅಶೋಕ್ ಅವರು ಸದನಕ್ಕೆ ತೊಗೊಂಬಂದು ನಮ್ಮದೇ ವಿತ್